ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆನೆಸ್ಟ್ಲಿ ಲಾಸ್ಟ್ 1 ವೀಕಿಂದ ನನ್ನ ಲೈಫಲ್ಲಿ ಏನು ನಡೀತಿದೆ ನನಗೆ ಅರ್ಥ ಆಗ್ತಿಲ್ಲ. ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗಿ ಬಂದಮೇಲೆ ಜಿಮ್ ರೊಟೀನ್ ಮಿಸ್ ಆಗ್ತಿದೆ, ಸ್ಲೀಪ್ ಮಿಸ್ ಆಗ್ತಿದೆ, ಕಾರ್ಡಿಯೋನು ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. ಆನೆಸ್ಟ್ಲಿ ಇವೆಲ್ಲ ಆದರೆ ನಂಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ನಾನು ಲಾಸ್ಟ್ 6 ಮಂತ್ಸಿಂದ ಬಿಲ್ಡ್ ಮಾಡಿರೋ ಫಿಸಿಕ್ಕೂ ಹಾಳಾಗ್ತಿದೆ. ಇವತ್ತು ಈವ್ನಿಂಗ್ ಜಿಮ್ ಹೋಗೋಣ ಅಂತ ಫುಲ್ ಮೋಟಿವೇಶನ್ನಲ್ಲಿ ಬಂದರೆ ಆಫೀಸಲ್ಲಿ ಈವ್ನಿಂಗ್ 6ವರೆಗೂ ನನ್ನ ಪಿ ಸಿ ಪ್ರಾಪರಾಗಿ ವರ್ಕ್ ಆಗ್ತಿತ್ತು. ಈವ್ನಿಂಗ್ 6 ಆದಮೇಲೆ ಸಡನ್ನಾಗಿ ಕೈ ಕೊಟ್ಬಿಡೋದ. ಸೊ ಈಗ ಪಿ ಸಿ ತಗೊಂಡು ಸರ್ವಿಸಿಗೆ ಬಂದಿದ್ದೀನಿ. ಇಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇಲ್ಲಿರೋ ಕ್ಯೂ ನೋಡಿದ್ರೆ ಮೇ ಬಿ 10-10:30 ಆಗುತ್ತೆ. ಇವತ್ತು ಜಿಮ್ ಹೋಗೇನೆ. ಅಲ್ಲಿ ಪಿ ಸಿ ಎಲ್ಲ ಕ್ಯೂ ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿರೋ ಕ್ಯೂ ನೋಡಿದ್ರೆ ಬೇಗ ಮುಗಿಯಂಗಿಲ್ಲ. ಅಲ್ಲಿ ಕ್ಯೂ ಹೆಂಗಿದೆ, ಎಲ್ಲಾನು ಕ್ಯೂ ಅಲ್ಲಿ ಇಟ್ಟಿದ್ದಾರೆ. ನನ್ನ ಪಿ ಸಿ ಅಲ್ಲಿ ಲಾಸ್ಟ್ ಅಲ್ಲಿ ಇದೆ. ಇದೆಲ್ಲ ಮುಗಿಯೋಷ್ಟೊತ್ತಿಗೆ ನನ್ನ ಕತೆ ಮುಗಿಯುತ್ತೆ. ಈಗ ಟೈಮ್ ಅರೌಂಡ್ 8 o'clock. ಇನ್ನು ನಾನು ಹೋಗಿ ಜಿಮ್ ಹೋಗೋದಿಲ್ಲ, ಇದು ಬೇಗ ಮುಗಿಯಂಗಿಲ್ಲ. ಸೊ ಇಲ್ಲೇ ನಾನು ಕಾರ್ಡಿಯೋನಾದರೆ ಕಂಪ್ಲೀಟ್ ಮಾಡ್ಕೊಂತೀನಿ. ಯಾಕಂದರೆ ನಂಗೆ ಟೈಮ್ ಸಿಗ್ತಿಲ್ಲ. ಸಿಕ್ಕಿದ್ದನ್ನ ಯುಟಿಲೈಸ್ ಮಾಡಬೇಕು. ಇಲ್ಲ ನಾನು 6 ಮಂತ್ಸಿಂದ ಹಿಂಗೆ ಮಾಡಿದ ಫಿಸಿಕ್ ಎಲ್ಲ ಹಾಳಾಗೋಗ್ತಿದೆ ಆಲ್ರೆಡಿ. ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಹೇಳಿದ್ದೆ ಪಬ್ಲಿಕಲ್ಲಿ ಹೆಂಗೆ ಫಿಯರ್ಲೆಸ್ ಆಗಿ ಮಾತಾಡಬೇಕು ಅಂತ. ಬಟ್ ಈಗ ನನಗೆ ಭಯ ಆಗ್ತಿದೆ. ಯಾಕಂದರೆ ನನ್ನ ಸುತ್ತಮುತ್ತ ತುಂಬ ಜನ ಇದ್ದಾರೆ, ಅದು ನಾನು ಕರ್ನಾಟಕದಲ್ಲಿದ್ದೀನಿ. ಸೊ ಈ ಫಿಯರ್ನ ಓವರ್ಕಮ್ ಮಾಡಲಿಲ್ಲ ಅಂದರೆ ನಮ್ಮ ವ್ಲಾಗಿಂಗ್ ಸ್ಟೈಲ್ ಇಂಪ್ರೂವ್ ಆಗಲ್ಲ. ಸೊ ಇನ್ನೊಂದು SMPS ಆಗಿ ಚೆಕ್ ಮಾಡ್ತಿದ್ದಾರೆ. ಮೇ ಬಿ ಏನಾದರೆ SMPS ಹೋಗಿ, ಇಲ್ಲ ಇಷ್ಟು ಬೇಗ ಸಾರ್ಟ್ ಔಟ್ ಆಗಲ್ಲ. ಸೊ ಫೈನಲಿ ಎಲ್ಲ ಮುಗೀತು. ಆಲ್ಮೋಸ್ಟ್ 10 o'clock. ಈಗ ಹೋಗ್ಬೇಕು ರೂಮ್ಗೆ. ಹೋದ್ಮೇಲೆ ಮಾತಾಡೋಣ. ಸೀರಿಯಸ್ಲಿ ಟ್ರಿಪ್ಗೆ ಹೋಗೋಕ್ಕೂ ಮುಂಚೆ ನನ್ನ ಲೈಫ್ ತುಂಬ ಆರ್ಗನೈಸ್ ಆಗಿತ್ತು. ಡೈಲಿ ಒಂದು ರೊಟೀನ್ ಇತ್ತು. ಮಾರ್ನಿಂಗ್ ಇತ್ತು ಕಾರ್ಡಿಯೋ ಕಂಪ್ಲೀಟ್ ಮಾಡು, ಅದಾದಮೇಲೆ ಬಂದು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡು, ಇದಾದಮೇಲೆ ಮೀಲ್ಸ್ ಪ್ರಿಪೇರ್ ಮಾಡ್ಕೊಂಡು ತಿಂದು ಆಫೀಸ್ಗೆ ಹೋಗೋದು, ಆಫೀಸ್ ಮುಗಿದ್ಮೇಲೆ ಜಿಮ್. ಸೊ ಈ ಥರ ಇದ್ದಿದ್ದು ನನ್ನ ಲೈಫಲ್ಲಿ ಲಾಸ್ಟ್ ಫ್ಯೂ ಡೇಸಿಂದ ಏನಾಗ್ತಿದೆ ನನಗೆ ಅರ್ಥ ಆಗ್ತಿಲ್ಲ. ಎಮರ್ಜೆನ್ಸಿ ಬಂತು ಅಂತ ತುಮಕೂರ್ಗೆ ಹೋದೆ. ಅಲ್ಲಿಗೆ ಹೋಗಿ ವರ್ಕೌಟ್ ಮಾಡಲಿಲ್ಲ ಅಂತ ಅಲ್ಲ, ಬಟ್ ನಾನು 100% ಹಾಕೋಕ್ಕಾಗಿಲ್ಲ. ಇವತ್ತು ಸ್ಟ್ರಾಂಗ್ ಆಗಿ ಹೋಗಿ ವರ್ಕೌಟ್ ಮಾಡೋಣ ಅಂದರೆ ಈವ್ನಿಂಗ್ ಈ ಥರ ಆಯಿತು. ಸೊ ಲೈಫ್ ಯಾವಾಗಲೂ ನಾವು ಪ್ಲ್ಯಾನ್ ಮಾಡ್ದಂಗಿಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸ್ಟಿಲ್ ಇವತ್ತು ಮಿಸ್ ಆಗುತ್ತೆ, ನಾಳೆನೂ ರೊಟೀನ್ ಮಿಸ್ ಆಗುತ್ತೆ. ಬಿಕಾಸ್ ನಾನು ಈಗ ಲೇಟಾಗಿ ಮಲಗ್ತಿದ್ದೀನಿ, ನಾಳೆ ಲೇಟಾಗಿ ಎದ್ದೊಳ್ಬೇಕು, ಎಲ್ಲ ಮಿಸ್ ಆಗುತ್ತೆ. ಬಟ್ ಸಾಟರ್ಡೆಯಿಂದ ನನ್ನ ರುಟೀನ್ಗೆ ಮತ್ತೆ ಬ್ಯಾಕ್ ಆಗ್ತೀನಿ. ಬಿಕಾಸ್ ನಂಗೆ ಯಾವುದಾದ್ರೂ ಒಂದೇ ಒಂದು ಗ್ಯಾಪ್ ಸಿಕ್ಕಿದ್ರೆ ನನ್ನ ರುಟೀನಿಗೆ ಬ್ಯಾಕ್ ಆಗ್ತೀನಿ. ಈಗ ಮಾತಾಡೋಕ್ಕೂ ಬರ್ತಿಲ್ಲ, ವಾಯ್ಸ್ ಕನ್ಫ್ಯೂಸ್ ಆಗ್ತಿದ್ದೀನಿ ನಾನೇ ಮಾತಾಡೋಕ್ಕೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.